ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಬೇಡ ಭಾರ್ಗವಿ, ಇದೆಲ್ಲ ಚೆನ್ನಾಗಿರೋದಿಲ್ಲ ಅಂತಾಳೆ ಬೃಂದ. ಬರೀ ಒಂದು ಫೋಟೋ ಹಾಕಿದ್ದಕ್ಕೆ ನೀವಿಬ್ಬರು ಇಷ್ಟೊಂದು ಹೆದರ್ಕೊಂಡು ಬಿಟ್ಟಿದ್ದೀರಲ್ಲ. ನಾನು ಕೇಸನ್ನು ಮುಂದುವರಿಸ್ತೀನಿ, ಅದನ್ನು ಹೇಗೆ ತಡ್ಕೋತೀರಾ? ನೀವೇನು ಹೇಳೋದೇ ಬೇಕಾಗಿಲ್ಲ, ಸೋಲೋ ಭಯ ನಿಮ್ಮ ಮುಖದಲ್ಲೇ ಕಾಣಿಸ್ತಿದೆ ಅಂತಾಳೆ ಭಾರ್ಗವಿ. ನೋಡು ಭಾರ್ಗವಿ, ಗೋಡೆ ಮೇಲೊಂದು ಫೋಟೋ ನೇತಾಕಿ ಇಷ್ಟಕ್ಕೆ ನಮ್ಮ JP ಸರ್ ಸೋತು ಹೋದರು ಅಂದ್ಕೊಂಡ್ರೆ ಅದು ನಿನ್ನ ಮೂರ್ಖತನ ಅಂತಾನೆ ಶ್ಯಾಮ್. ಕೇಸ್ ಹಾಕಿದವಳೆ ಸತ್ತ ಮೇಲೆ ನಿನ್ಗ್ಯಾಕೆ ಈ ಉತ್ಸಾಹ ಅಂತಾಳೆ ಬೃಂದ. ಇದು ಉತ್ಸಾಹ ಅಲ್ಲ, ಪ್ರತಿಕಾರ. ಒಂದು ಹುಡುಗಿನ ಅತ್ಯಾಚಾರ ಮಾಡಿ ಸಾಯಿಸಿದ್ರು ನಿಮ್ಗಳಿಗೇನು ಅನಿಸ್ತಿಲ್ಲ ಅಲ್ವಾ? ಇವತ್ತು ನಿಮ್ಮೆಲ್ಲರ ಎದುರಿಗೆ ಹೇಳ್ತಿದ್ದೀನಿ, ಕೇಳಿಸ್ಕೊಳ್ಳಿ. ಸತ್ತಿರೋದು ಸಂಧ್ಯಾ ಮಾತ್ರ, ಕೇಸ್ ಅಲ್ಲ. ನಾನು ಈ ಕೇಸನ್ನು ಮುಂದುವರಿಸ್ತೀನಿ. ಒಂದು ಹೆಣ್ಣಿನ ಕೂಗಿನ ಬೆಲೆ ಏನು, ಅವಳ ಮಾನ ಪ್ರಾಣದ ಬೆಲೆ ಏನು ಅಂತ ನಾನು ನಿಮಗೆ ತೋರಿಸ್ತೀನಿ ಅಂತಾಳೆ ಭಾರ್ಗವಿ. ನೋಡು, ಮುಗ್ದೋಗಿರೋ ಕೇಸನ್ನು ಮತ್ತೆ ಕೆಣಕಬೇಡ, ಅದರಿಂದ ಏನು ಉಪಯೋಗ ಇಲ್ಲ ಅಂತಾನೆ ಶ್ಯಾಮ್. ಕೇಸು ಮುಗ್ದಿಲ್ಲ, ಕಟ್ಟುಕತೆ ಸುಳ್ಳು ಸಾಕ್ಷಿ ಹೇಳಿ ಮುಗಿಸಿದಿರ. ನೆಟ್ಟಗೆ ವಾದ ಮಾಡಿ ಕೇಸ್ ಗೆಲ್ಲೋಕ್ಕಾಗದೆ ಸಂಧ್ಯಾನ ಸಾಯಿಸಿದಿರ. ನೀನು ನಿನ್ನ ಸರ್ ಇಬ್ಬರು ಲಾಯರ್ ವೃತ್ತಿಗೆ ಕಳಂಕ. ಥೂ, ನಿಮ್ಮ ಜನ್ಮಕ್ಕಿಷ್ಟು. ನಿಜವಾಗ್ಲೂ ಒಂದು ಕೇಸು ಹೀಗೆ ಮುಗಿಬೇಕು, ಅನ್ಯಾಯ ಆದವರಿಗೆ ನ್ಯಾಯ ಹೇಗೆ ಸಿಗಬೇಕು, ಅಪರಾಧಿಗಳಿಗೆ ಶಿಕ್ಷೆ ಹೇಗೆ ಕೊಡಿಸ್ಬೇಕು ಅನ್ನೋದನ್ನು ನಾನು ತೋರಿಸ್ತೀನಿ ಅಂತಾಳೆ ಭಾರ್ಗವಿ. ನೋಡಿದ್ರಕ್ಕ, ಆ ಬೃಂದನೆ ಈ ಭಾರ್ಗವಿನ ಎತ್ತು ಕಟ್ಟಿರೋ ಹಾಗಿದೆ ಅನ್ನಿಸ್ತಿದೆ. ಅವಳನ್ನು ಮಾತ್ರ ನಂಬಾರ್ದು, ಯಾವತ್ತಿದ್ರೂ ಅವಳು ಉಲ್ಟಾ ಹೊಡಿತಾಳೆ ಅಂತ ನಾನು ಅವತ್ತೇ ಹೇಳಿರಲಿಲ್ವಾ ಅಂತಾಳೆ ಸಾಕ್ಷಿ. ಹೌದು ಸಾಕ್ಷಿ, ನನಗೂ ಯಾಕೋ ಹಾಗೆ ಅನ್ನಿಸ್ತಿದೆ ಅಂತಾರೆ ನಿರ್ಮಲಾ. ನೋಡಿದ್ದೆ ರುದ್ರ, ಭಾರ್ಗವಿ ಮಾತಿಗೆ ಈ ಮನೆಯವರೆಲ್ಲ ಹೇಗೆ ಎದುರು ನಿಂತಿದ್ದಾರೆ. ಮನೆಯವ್ರ ರಾಕ್ಷಸರ ಅಟ್ಟಹಾಸಕ್ಕೆ ನಾವೆಲ್ಲ ನೋಡಿ ನೋಡಿ ಸಾಕಾಗೋಗಿತ್ತು. ಭಾರ್ಗವಿ ಈ ಅನ್ಯಾಯಕ್ಕೆ ಸರಿಯಾಗಿ ಉತ್ತರ ಕೊಡ್ತಾಳೆ ಅಂತಾರೆ ಜಯಂತ್. ನೀವು ಹೇಳಿದ್ರಲ್ಲ, ಖಂಡಿತ ನಡೆಯುತ್ತೆ. ಭಾರ್ಗವಿ ಸಂಧ್ಯಾಗೆ ನ್ಯಾಯ ಕೊಡಿಸ್ತಾಳೆ ಅಂತಾರೆ ರುದ್ರ. ಈ ಕೇಸನ್ನು ಮುಂದುವರಿಸಿ ಮತ್ತೆ ಹೋರಾಡೋಕ್ಕೆ ನಾನು ರೆಡಿ ಇದ್ದೀನಿ. ನನ್ನ ವಿರುದ್ಧ ನಿಲ್ಲೋ ಧೈರ್ಯ ನಿನಗೆ ನಿನ್ನ ಸರ್ಗಿದೆಯಾ ಶ್ಯಾಮ್ ಅಂತಾಳೆ ಭಾರ್ಗವಿ. ಈಚೆ ರವಿ ಅರ್ಜುನ್ ಹತ್ರ, ಏನಪ್ಪ ಯಾಕೆ ಬಂದೆ ನೀನು? ಇವರೆಲ್ಲ ಇದ್ರಲ್ಲ, ಅವ್ರ ಎದುರಿಗೆ ಅವಮಾನ ಮಾಡಿ ಹೋಗೋಣ ಅಂತ ಬಂದ್ಯಾ ನೀನು? ಸಾಲ ತೀರಿಸೋ ಯೋಗ್ಯತೆ ನಿಮಗಿಲ್ಲ ಅಂತ ತೋರಿಸೋದಿಕ್ಕೆ ಬಂದ್ಯಾ ನೀನು ಅಂತಾರೆ. ಮಾವ, ಒಂದು ಸಲ ನನ್ನ ಮಾತನ್ನು ಕೇಳಿಸ್ಕೊಳ್ಳಿ. ನಿಮಗೆ ತೊಂದರೆ ಕೊಡೋ ಅವಮಾನ ಮಾಡೋ ಉದ್ದೇಶ ನನಗಿರಲಿಲ್ಲ. ಯಾರೋ ಹೀಗೆ ಬಂದು ನಿಮಗೆ ಅವಮಾನ ಮಾಡೋದನ್ನು ನೋಡೋಕ್ಕೆ ನನಗೆ ದುಃಖ ಆಗುತ್ತೆ ಅಂತಾನೆ ಅರ್ಜುನ್. ನಮ್ಮವ್ರು ಮಾಡೋ ದುಃಖನೇ ನಾನು ನುಂಗ್ಕೊಂಡು ಬಿಟ್ಟಿದ್ದೀನಿ, ಇನ್ನು ಬೇರೆಯವ್ರು ಮಾಡಿದಾಗ ಅದು ಅವಮಾನನ ಅಂತಾರೆ ರವಿ. ನಿಮಗೆ ನೋವು ಕೊಡೋ ಉದ್ದೇಶ ನನಗಿರಲಿಲ್ಲ ಅಂಕಲ್. ನಮ್ಮ ಪ್ರೀತಿನ ಎಲ್ಲರೂ ಅಪಾರ್ಥ ಮಾಡ್ಕೊಂಡಿದ್ದೀರಾ. ಈಗಲೂ ಅಷ್ಟೇ, ನಿಮ್ಮ ಜೊತೆ ಮಾತಾಡಿಕೊಂಡು ನಿಮ್ಮ ಯೋಗಕ್ಷೇಮ ವಿಚಾರಿಸ್ಕೊಂಡು ನಾವು ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳೋಣ ಅಂತ ಬಂದೆ. ಅಷ್ಟರಲ್ಲಿ ಹೀಗಾಗೋಯ್ತು ಅಂತಾನೆ ಅರ್ಜುನ್. ನೋಡಪ್ಪ, ನಮ್ಮ ಮಗಳು ನಮ್ಮ ಎದುರಿಗೆ ಇಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಕೆ ಇಷ್ಟೊಂದು ಕಷ್ಟಪಡ್ತಿದ್ದೀವಿ. ಈಗ ನೀನು ಮತ್ತೆ ಪದೇ ಪದೇ ಅವಳನ್ನು ಜ್ಞಾಪಿಸಬೇಡ ಅಂತಾರೆ ರವಿ. ಅಂಕಲ್, ನಿಮ್ಮ ದುಃಖ ನನಗೆ ಅರ್ಥ ಆಗುತ್ತೆ. ಆದರೆ ಭಾರ್ಗವಿಯವರು ನಿಮ್ಮ ಹಾಗೆ ಅಲ್ಲಿ ದುಃಖ ಪಡ್ತಿದ್ದಾರೆ. ಒಂದು ಹೆಣ್ಣು ಮದುವೆಯಾಗಿ ಹೊರಗಡೆ ಹೋದ್ಮೇಲೆ ಅವಳ ಜೊತೆ ಸಂಬಂಧನೂ ಹೊರಟೋಗುತ್ತಾ? ಎರಡೂ ಮನೆಯವರನ್ನು ಒಂದು ಮಾಡಿ ನಿಮ್ಮೆಲ್ಲರ ಒಪ್ಪಿಗೆ ಜೊತೆ ಜೀವನ ಮಾಡಬೇಕು ಅಂತ ಆಸೆ ಪಡ್ತಿದ್ದೀನಿ. ದೊಡ್ಡವರಾಗಿ ನೀವೇ ನಮ್ಮನ್ನು ದೂರಕ್ಕೆ ಇಡ್ತೀರಾ ಅಂತಾನೆ ಅರ್ಜುನ್. 20-30 ವರ್ಷ ನಿಮ್ಮನ್ನು ಹೆತ್ತು ಹೊತ್ತು ಸಾಕಿ ದೊಡ್ಡವರನ್ನಾಗಿ ಮಾಡಿದ್ವಲ್ವಾ, ಅಂಥವರಿಗೆ ಹೇಳ್ದೆ ಮದುವೆ ಆದವ್ರು ನೀವು. 2-3 ದಿನದಲ್ಲಿ ಎಲ್ಲ ಸರಿ ಹೋಗಬೇಕು ಅಂತ ಆಸೆ ಪಡ್ತಿದ್ದೀರಾ. ನಿಮ್ಮಂಥವರಿಗೆ ನಮ್ಮ ಮಾತು ಅರ್ಥ ಆಗಲ್ಲ. ಯಾವಾಗ ಅರ್ಥ ಆಗುತ್ತೆ ಗೊತ್ತಾ? ನಿಮ್ಮಿಬ್ಬರಿಗೆ 1-2 ಮಕ್ಕಳಾಗುತ್ತಲ್ವಾ, ಆವಾಗ ಗೊತ್ತಾಗುತ್ತೆ ಹೆತ್ತವ್ರ ಸಂಕಟ ಏನು ಅಂತ ನಿಮಗೆ. ನೋಡಪ್ಪ, ನೀವು ತಗೊಂಡು ನಿರ್ಧಾರದಿಂದ ಊರಿನ ಜನ ಏನೇನೋ ಅಂದರು ಅಂತ ನೀವೇ ನೋಡಿದ್ರಲ್ಲ. ನೀವೇನೋ ಸುಲಭವಾಗಿ ಊರವರು ಏನೇ ಹೇಳಲಿ ಬಿಡಿ ಅನ್ಬೋದು, ಆದರೆ ನಾವು ಜನಗಳ ನಡುವೆ ಬದುಕಬೇಕಲ್ಲ. ನಾವಿಬ್ಬರು ಹೇಗಾದರೂ ಜೀವನ ಮಾಡ್ತೀವಿ. ನೀವಿಬ್ಬರು ಹೋಗಿ ಕಣ್ಮರೆಯಾಗಿ ಆರಾಮಾಗಿ ಇದ್ಬಿಡಿ. ಹೋಗಿ, ಸುಮ್ಮನೆ ಬಂದು ನಮ್ಮ ಎದೆಗಾಗಿದೆಯಲ್ಲ ನೋವು, ಅದನ್ನು ಕೆಣಕಿ ಮತ್ತೆ ನೋವು ಕೊಡೋಕ್ಕೆ ನೋಡಬೇಡಿ. ಹೋಗಿ. ನಿನ್ನ ಸಹಾಯ ಮಾಡೋಕ್ಕೆ ಬಂದಿದ್ದಕ್ಕೆ ನನಗೆ ಗೌರವ ಇದೆ, ಅದಕ್ಕಿಂತ ಹೆಚ್ಚಾಗಿ ನನಗೆ ಸ್ವಾಭಿಮಾನ ಇದೆ. ನಿಮ್ಮ ದಯೆ ದಾಕ್ಷಿಣ್ಯ ಯಾವುದೂ ಬೇಕಾಗಿಲ್ಲ ನನಗೆ. ಶಕ್ತಿ ಇದೆ ದೇಹದಲ್ಲಿ, ದುಡ್ದು ತಿಂತೀವಿ, ನನ್ನ ಸಂಸಾರನ ನಾನು ಸಾಕ್ತೀನಿ ಅಂತ ಬಾಕ್ಸನ್ನು ತಗೊಂಡು ರವಿ ಅಲ್ಲಿಂದ ಹೋಗ್ತಾರೆ. ಈಚೆ ಶ್ಯಾಮ್, ಸೋಲೇ ಇಲ್ಲದೆ ಇರೋ ಲಾಯರ್ ನಮ್ಮ JP ಸರ್. ಅವರಿಗೆ ಭಯನ? 1 ಸಲ ಅಲ್ಲ 10 ಸಲ ಕೇಸ್ ಮುಂದುವರಿಸಿದ್ರು ಗೆಲ್ಲೋದು ನಮ್ಮ JP ಸರ್. ಸುಮ್ಮನೆ ಆ ಫೋಟೋನ ನೇತು ಹಾಕಿಬಿಟ್ಟು ಯಾಕೆ ಅಷ್ಟೊಂದು ಬಿಲ್ಡಪ್ ಕೊಡ್ತೀಯಾ ಅಂತಾನೆ. ಏಯ್, ನಾವು ಮಾಡೋ ಎಲ್ಲ ಕೆಲಸನೂ ನಾವು ತಗೊಳ್ಳೋ ಮೊದಲನೇ ಹೆಜ್ಜೆಯಿಂದ ಶುರುವಾಗುತ್ತೆ. ಈ ಕೇಸ್ನ ಪುನರಾರಂಭಕ್ಕೆ ಇದೇ ನನ್ನ ಮೊದಲನೇ ಹೆಜ್ಜೆ. ಹೇಗೂ ನಿಮಗೆ ಭಯ ಇಲ್ಲ ಅಂತಾಯಿತು. ಹಾಗಿದ್ರೆ ಈ ಕೇಸ್ ಶುರುವಾಗಿ ಮುಗಿಯೋವರೆಗೂ ಸಂಧ್ಯಾ ಫೋಟೋ ಸರ್ಗೆ ಕಾಣಿಸೋ ಹಾಗೆ ಆ
ಕ್ಯಾಬಿನ್ನಲ್ಲೇ ಇರಬೇಕು ಆಗುತ್ತಾ ಅಂತಾಳೆ ಭಾರ್ಗವಿ. ಸರಿ ಕಣೆ, ಒಂದು ವೇಳೆ ನೀನೇನಾದರೂ ಈ ಕೇಸ್ ಗೆದ್ದರೆ ಆ ಫೋಟೋ ಶಾಶ್ವತವಾಗಿ ಅಲ್ಲೇ ಇರಬೇಕು. ಹಾಗೆ ನಾನು ಮಾಡ್ತೀನಿ. ನನ್ನ ಮಾವಂಗೆ ನೀನು ಹುಲ್ಲು ಕಡ್ಡಿ ಸಮಾನ. ಅವರು ಉಫ್ ಅಂದರೆ ಗುರಿ ಇಲ್ಲದೆ ಯಾವುದೋ ಮೂಲೆ ಸೇರ್ತೀಯಾ ಅಂತಾಳೆ ಬೃಂದ. ನಿಮ್ಮಂಥ ಕಚಡಗಳಿಗೆ ನಾನು ಹೊತ್ತಿ ಉರಿಯೋ ಬೆಂಕಿ. ಉಫ್ ಅಂದಿದ ತಕ್ಷಣ ಆರು ಹೋಗಲ್ಲ, ಇನ್ನು ಹೊತ್ಕೊಂಡು ಉರಿತೀನಿ ಅಂತಾಳೆ ಭಾರ್ಗವಿ. ಸರಿ, ಉರಿತೀಯೋ ಅಥವಾ ನೀನೇ ಉರ್ಕೊಂಡು ಮೇಲೆ ಹೋಗ್ತೀಯೋ ನೋಡೇ ಬಿಡೋಣ ಅಂತಾಳೆ ಬೃಂದ. ಅಯ್ಯೋ ಮೇಡಮ್, ಅವಳು ಬೇಕು ಅಂತ ಕೆಣಕ್ತಿದ್ದಾಳೆ, ನೀವು ಒಪ್ಕೊಬೇಡಿ. JP ಸರ್ಗೆ ಗೊತ್ತಾದರೆ ಮತ್ತೆ ಕತೆ ಕಷ್ಟ ಅಂತಾನೆ ಶ್ಯಾಮ್. ನೀನು ಈ ಕೇಸ್ ಗೆದ್ದರೆ ಆ ಫೋಟೋ ಅಲ್ಲೇ ಇರೋ ಹಾಗೆ ಮಾವನ ಒಪ್ಪಿಸೋ ಜವಾಬ್ದಾರಿ ನಂದು. ಹಾಗೆ ನೀನು ಕೇಸ್ ಸೋತ್ರೆ ಅರ್ಜುನ್ಗೆ ಡಿವೋರ್ಸ್ ಕೊಟ್ಟು ಅವನಿಂದ ಶಾಶ್ವತವಾಗಿ ದೂರ ಆಗಬೇಕು. ಆಗುತ್ತಾ? ಉತ್ತರ ಕೊಡು ಭಾರ್ಗವಿ ಅಂತಾಳೆ ಬೃಂದ. ಸರಿ, ನನಗೆ ಒಪ್ಪಿಗೆ ಇದೆ ಅಂತಾಳೆ ಭಾರ್ಗವಿ. ಯಾರು ಗೆಲ್ತಾರೆ ನೋಡೇ ಬಿಡೋಣ ಅಂತಾಳೆ ಬೃಂದ. ನ್ಯಾಯವೇ ಗೆಲ್ಲೋದು, ಬರೆದಿಟ್ಕೋ ಅಂತಾಳೆ ಭಾರ್ಗವಿ. ನಾನು ಹೇಳಲಿಲ್ವ ನಿರ್ಮಲಾ, ಭಾರ್ಗವಿ ಜ್ವಾಲಾಮುಖಿ ಇದ್ದ ಹಾಗೆ ಅಂತ. ಅವಳನ್ನು ತಡಿಲಿಕ್ಕೆ ಹೊರಟಿರೋ ನೀವೆಲ್ಲರೂ ಮೂರ್ಖರು. ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸ್ತೀಯಾ ಅನ್ನೋ ನಂಬಿಕೆ ನನಗಿದೆ ಭಾರ್ಗವಿ. ನಿನಗೆ ಒಳ್ಳೆಯದಾಗಲಿ ಅಂತಾರೆ ಶಕುಂತಲಾ. ರುದ್ರ, ಭಾರ್ಗವಿ ಮಾತಾಡೋದು ನೋಡಿದರೆ ಈ ಕೇಸಲ್ಲಿ ಅವಳು ಗೆಲ್ಲೇ ಗೆಲ್ತಾಳೆ ಅನ್ನೋ ಆತ್ಮವಿಶ್ವಾಸ ಜಾಸ್ತಿ ಇದೆ ಅಂತಾರೆ ಜಯಂತ್. ಆಗ ಭಾರ್ಗವಿ ಅಲ್ಲಿಂದ ಹೋಗ್ತಾಳೆ. ಈಚೆ ಅರ್ಜುನ್, ಅತ್ತೆ, ನನ್ನ ಮಾತಿಂದ ನಿಮಗೆ ನೋವಾಗಿದ್ದರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಿಮಗೆ ಆಗ್ತಿರೋ ಅವಮಾನ ನೋಡಿಕೊಂಡು ನನ್ನ ಕೈಲಿ ಸುಮ್ಮನೆ ಇರೋದಕ್ಕಾಗಲಿಲ್ಲ, ಅದಕ್ಕೆ ಆ ಥರ ಮಾಡಿದೆ. ನಿಮಗೆ ಅವಮಾನ ಮಾಡೋ ಯಾವ ಉದ್ದೇಶನೂ ನನಗಿಲ್ಲ ಅಂತಾನೆ. ನನಗೆ ಅರ್ಥ ಆಗುತ್ತಪ್ಪ, ನಿನ್ನ ಮಾವ ಏನು ಅಂತ ನಿನಗೆ ಅರ್ಥ ಆಗುತ್ತಲ್ವಾ. ಅವರು ತುಂಬ ಸ್ವಾಭಿಮಾನಿ, ಅದಕ್ಕೆ ನಿನಗೆ ಹೀಗೆಲ್ಲ ಮಾತಾಡಿದರು. ಅದರ ಬಗ್ಗೆ ತಪ್ಪು ತಿಳ್ಕೊಬೇಡ ಪ್ಲೀಸ್ ಅಂತ ಕೈ ಮುಗಿತಾರೆ ಪೂರ್ಣಿಮಾ. ಅಯ್ಯೋ, ನೀವು ದೊಡ್ಡವರು, ಹೀಗೆಲ್ಲ ಕ್ಷಮೆ ಕೇಳಬಾರ್ದು. ನಿಮಗೆ ಯಾವತ್ತೂ ಏನೇ ಸಹಾಯ ಬೇಕಿದ್ರೂ ನನಗೊಂದು ಮಾತು ಹೇಳ್ತೀರಾ. ನಾನು ನಿಮ್ಮ ಮಗ ಇದ್ದ ಹಾಗೆ ಅಲ್ವಾ. ಅದೇನೇ ತೊಂದರೆ ಬಂದರೂ ನಾನು ನಿಮ್ಮ ಜೊತೆ ಇರ್ತೀನಿ ಅಂತಾನೆ ಅರ್ಜುನ್. ಒಂದು ನಿಮಿಷ ಇಲ್ಲೇ ಇರು, ಬಂದೆ ಅಂತ ಒಳಗೆ ಹೋಗಿ ಬಂದು ತಗೋಪ್ಪ, ನವರಾತ್ರಿ ಬರ್ತಿದೆಯಲ್ಲ, ಇದು ದಸರಾ ಬೊಂಬೆ. ನಾವು ಮದುವೆ ಮಾಡಿದಿದ್ರೆ ಇದನ್ನು ಮದುವೆಗೆ ಕೊಟ್ಟು ಆಶೀರ್ವಾದ ಮಾಡ್ತಿದ್ವಿ. ನೀವಿಬ್ಬರು ಮದುವೆ ಆದಮೇಲೆ ಬರ್ತಾ ಇರೋ ಮೊದಲನೇ ಹಬ್ಬ. ತವ್ರ ಮನೆಯಿಂದ ಭಾರ್ಗವಿ ಮನೆಯವರಿಗೆ ಇದು ನಿಮ್ಮ ಮನೇಲಿ ಪೂಜೆಗೆ ಕೂರಿಸ್ಬಿಡಿ. ಇದನ್ನು ತಗೋ, ಭಾರ್ಗವಿ ಮದುವೆಗೆ ಅಂತ ಸಣ್ಣದಾಗಿ ಕರಿಮಣಿ ಚೈನ್ ಮಾಡಿಸಿದ್ವಿ. ಮದುವೆಯಲ್ಲಿ ನಾವು ಇದನ್ನು ಕೊಡಬೇಕಾಗಿತ್ತು. ತಾಳಿ ನೀನು ಕಟ್ಟಿದೆಯಲ್ಲ, ಈ ಸರಕ್ಕೆ ಅದನ್ನು ಅವಳು ಹಾಕ್ಕೋಬೇಕು. ಇದನ್ನು ಕುತ್ತಿಗೆಗೆ ಹಾಕಿಬಿಡು. ಅರ್ಜುನ್, ಸ್ವಲ್ಪನೇ ದುಡ್ಡನ್ನು ಕೂಡಿಟ್ಟು ವರ್ಷಕ್ಕೆ ಮೊದಲೇ ಇದನ್ನು ಭಾರ್ಗವಿಗೆ ಅಂತ ಮಾಡಿಸಿದ್ವಿ. ಅದನ್ನು ನೀನು ಅವಳು ಕುತ್ತಿಗೆಗೆ ಹಾಕಿಬಿಡು, ಮರಿಬೇಡ ಅಂತಾರೆ ಪೂರ್ಣಿಮಾ. ಆಗ ಅರ್ಜುನ್ ಪೂರ್ಣಿಮಾ ಕಾಲಿಗೆ ನಮಸ್ಕಾರ ಮಾಡ್ತಾನೆ. 100 ಕಾಲ ಚೆನ್ನಾಗಿರಿ. ಭಾರ್ಗವಿ ನಿಮ್ಮ ಮನೆಗೆ ಹೊಂದ್ಕೊಂಡ್ಲಾ? ಭಾರ್ಗವಿನ ನಿಮ್ಮ ಮನೆಯವರು ಒಪ್ಕೊಂಡ್ರಾ ಅಂತಾರೆ ಪೂರ್ಣಿಮಾ. ನಿಜ ಹೇಳಿದರೆ ಇವರಿಗೆ ತಡ್ಕೊಳ್ಳೋ ತಾಕತ್ತಿಲ್ಲ ಅಂತ ಅರ್ಜುನ್ ಯೋಚನೆ ಮಾಡಿ, ಹೌದತ್ತೆ, ಎಲ್ಲರೂ ಹೊಂದ್ಕೊಂಡಿದ್ದಾರೆ. ಭಾರ್ಗವಿಯವರು ನಮ್ಮ ಮನೆಗೆ ತಕ್ಕ ಸೊಸೆ ಅಂತಾನೆ. ಅವಳಿಂದ ಗೊತ್ತೋ ಗೊತ್ತಿಲ್ಲದೆಯೋ ತಪ್ಪಾದರೆ ದಯವಿಟ್ಟು ಕ್ಷಮಿಸು. ನಿಮ್ಮ ಮನೇಲಿ ಯಾರಾದರೂ ಭಾರ್ಗವಿನ ಬೈದು ಅವಳದ್ದೇನೂ ತಪ್ಪಿಲ್ಲ ಅಂದರೆ ನೀನು ಅವಳ ಪರ ನಿಂತ್ಕೋ. ಒಟ್ಟಿನಲ್ಲಿ ಯಾವತ್ತೂ ನೀನು ಅವಳ ಕೈ ಬಿಡಬೇಡ ಅಪ್ಪ ಅಂತಾರೆ ಪೂರ್ಣಿಮಾ. ಅತ್ತೆ, ನೀವೇನೂ ಯೋಚನೆ ಮಾಡಿಬಿಡಿ, ಎಲ್ಲ ಸರಿ ಹೋಗುತ್ತೆ. ಸ್ವಲ್ಪ ದಿನ ಅಷ್ಟೇ, ಆಮೇಲೆ ಮಾವನ ಒಪ್ಪಿಸಿ ಎಲ್ಲರೂ ಒಂದಾಗೋ ಹಾಗೆ ನಾನು ಮಾಡ್ತೀನಿ. ದಯವಿಟ್ಟು ನೀವು ಆಳ್ಬೇಡಿ. ಸರಿ, ನಾನೇನು ಬರಲ್ಲ ಅಂತ ಅರ್ಜುನ್ ಬರ್ತಾನೆ. ಈಚೆ ಶ್ಯಾಮ್, ಭಾರ್ಗವಿ ಈ ಥರ ಉಲ್ಟಾ ಹೊಡಿತಾಳೆ ಅಂತ ಅಂದ್ಕೊಂಡಿರಲಿಲ್ಲ ಮೇಡಮ್. ಅದರಲ್ಲೂ JP ಸರ್ ಮನೇಲೇ ಇದ್ಕೊಂಡು ಇಷ್ಟೊಂದು ದಿಮಾಕಾಗಿ ಮಾತಾಡ್ತಾಳೆ ಅಂದರೆ ನಿಜವಾಗ್ಲೂ ಭಾರ್ಗವಿಗೆ ನಮ್ಮ ಸರ್ ಬಗ್ಗೆ ಸ್ವಲ್ಪನೂ ಭಯ ಇಲ್ಲ ಮೇಡಮ್ ಅಂತಾನೆ. ಈ ಫೋಟೋ ಏನಾದರೂ ಭಾವ ನೋಡಿದರೆ, ಈ ಫೋಟೋ ನೇತಾಕಿರೋ ಭಾರ್ಗವಿನ ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನಿರೋ ನಮ್ಮನ್ನು ಸೇರಿ ನೇತಾಕಿಸ್ತಾರೆ. ಬೃಂದ, ಆ ಫೋಟೋ ತೆಗೆಯಲ್ಲ ಅಂತ ಯಾಕೆ ಒಪ್ಕೊಂಡೆ? ಎಲ್ಲ ನಿನ್ನಿಂದಲೇ ಆಗಿದ್ದು ಅಂತಾಳೆ ಸಾಕ್ಷಿ. ಅಯ್ಯೋ ಚಿಕ್ಕತ್ತೆ, ನಾನೇನು ಮಾಡೋಕ್ಕಾಗುತ್ತೆ? ನಮ್ಮ ಮನೇಲೆ ಇದ್ಕೊಂಡು ಅವಳು ಅಷ್ಟೆಲ್ಲ ಎಗರಾಡುವಾಗ ನಾನು ಸುಮ್ಮನೆ ಇರೋದಕ್ಕಾಗುತ್ತಾ ಅಂತಾಳೆ ಬೃಂದ. ಭವಿಷ್ಯದ ವಿಷಯ ಹಾಗಿರಲಿ, ಭಾವ ಬಂದು ಚಳಿ ಬಿಡಿಸ್ತಾರಲ್ಲ, ಅದಕ್ಕೆ ಏನು ಮಾಡೋದು ಅಂತಾಳೆ ಸಾಕ್ಷಿ. ಭಾರ್ಗವಿ ಸಂಧ್ಯಾ ಫೋಟೋ ಇಲ್ಲಿ ಹಾಕಿದ್ದು ಒಳ್ಳೇದಾಯಿತು. ಇದನ್ನು ನೋಡಿ JPಗೆ ಅವಳ ಮೇಲೆ ಕೋಪ ಇನ್ನೂ ಜಾಸ್ತಿ ಆಗುತ್ತೆ. ಮೊದಲನೇ ಸಲ ಬರೀ ಅವ್ರ ಕೇಸಿಂದ ದೂರ ಕೂರಿಸಿದ್ದಾರೆ. ಈ ಸಲ ಅವಳು ಕೋರ್ಟು, ಕೇಸು, ಲಾ ಅಂತ ಹೆಸರೇ ಎತ್ತಬಾರ್ದು, ಹಾಗೆ ಮೂಲೆಗೆ ಕೂರಿಸ್ತಾರೆ ಅಂತಾರೆ ನಿರ್ಮಲಾ. ಕೋಟಿ ಕೊಟ್ಟರು ಕೋರ್ಟ್ ಮೆಟ್ಲು ಹತ್ತೋಕೆ ಭಯ ಪಡಬೇಕು ಅಂತಾಳೆ ಸಾಕ್ಷಿ. ಆದರೆ ಅವಳಿಗೆ ಪಬ್ಲಿಕ್ ಸಪೋರ್ಟ್ ಜಾಸ್ತಿ ಇದೆ ಮೇಡಮ್. ಸಂಧ್ಯಾ ಸತ್ತ ಮೇಲೆ ಅದಿನ್ನೂ ಜಾಸ್ತಿ ಆಗಿದೆ. ಅವಳನ್ನು ಯಾರು ಏನು ಮಾಡ್ಕೊಳ್ಳೋದಕ್ಕಾಗಲ್ಲ. ಅಂದರೆ ನಮ್ಮ ಸರ್ಗೂ ಸಪೋರ್ಟ್ ಇದೆ, ಈ ಕೇಸಿಂದ ಭಾರ್ಗವಿಗೆ ಸ್ವಲ್ಪ ಜಾಸ್ತಿ ಸಪೋರ್ಟ್ ಇದೆ ಅಂತಾನೆ ಶ್ಯಾಮ್. ನೀವು ಈ ಮಾತನ್ನು ಹೇಳಿದ್ದು ಒಳ್ಳೆಯದಾಯಿತು. ಆ ಮಂತ್ರಕ್ಕೆ ತಿರುಮಂತ್ರ ಹಾಕಬೇಕು. ಅವಳು ಬೆಂಬಲಕ್ಕೆ ನಿಂತ ಅವಳ ಜನರೇ ಅವಳನ್ನು ಚೀತು ಅಂತ ಉಗಿಬೇಕು. ಹಾಗೆ ಮಾಡ್ತೀನಿ, ಆಗ ಅವಳು ಹಿಂದೇಟು ಹಾಕಲೇಬೇಕು ಅಲ್ವಾ. ಯಾವತ್ತಿನ ಹಾಗೆ ನಮ್ಮ ಮಾವನೇ ಗೆಲ್ತಾರೆ ಅಂತಾಳೆ ಬೃಂದ. ವೆರಿ ಗುಡ್ ಬೃಂದ, ನಿನ್ನ ಐಡಿಯಾ ವರ್ಕ್ ಆದರೆ ಆ ಭಾರ್ಗವಿಗೆ ಸೈಲೆಂಟ್ ಆಗಲೇಬೇಕು ಅಂತಾರೆ ನಿರ್ಮಲಾ. ಥ್ಯಾಂಕ್ ಯು ಅತ್ತೆ ಅಂತಾಳೆ ಬೃಂದ. ನೇರವಾಗಿ ಹೇಳ್ತಿದ್ದೀನಿ ಬೃಂದ, ನೀನಂದರೆ ನಮ್ಗೆ ಯಾರಿಗೂ ಇಷ್ಟ ಇಲ್ಲ ಅಂತ ನಿಂಗೆ ಚೆನ್ನಾಗಿ ಗೊತ್ತು. ಆದರೆ JPಗೆ ನಿನ್ನ ಬಗ್ಗೆ ಅನುಕಂಪ ಇದೆ. ನೀವು ಅವ್ರ ಪರವಾಗಿ
ಈ ಕೇಸಲ್ಲಿ ನಿಂತಿದ್ಯಾ, ಏನು ನೀನು ಅವ್ರ ಪರವಾಗಿ ನಿಲ್ತೀಯಾ ಅಂತ ನಿನ್ನ ಈ ಮನೇಲಿ ಇಟ್ಕೊಳ್ಳೋಕೆ ನಿರ್ಧಾರ ಮಾಡಿದ್ದು ಅವರೇ. ಅವ್ರ ನಂಬಿಕೆನ ಕಳ್ಕೊಬೇಡ. ಅದೇನು ಮಾಡ್ತೀಯೋ ಗೊತ್ತಿಲ್ಲ, ಭಾರ್ಗವಿನ ನೀನು ತಡಿಲೇಬೇಕು ಅಂತಾರೆ ನಿರ್ಮಲಾ. ಖಂಡಿತ ಅತ್ತೆ, ಅವಳ ವಿಷಯ ನನಗೆ ಬಿಟ್ಬಿಡಿ. ನೋಡಿ ಶ್ಯಾಮ್, ಆ ಭಾರ್ಗವಿ ಯಾವುದೇ ಕಾರಣಕ್ಕೂ ಅಫೀಲ್ ಹಾಕಬಾರ್ದು, ಆ ಕೇಸನ್ನು ನಡೆಸಬಾರ್ದು. ಅದನ್ನು ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದು. ಕೋರ್ಟಲ್ಲಿ ಅವಳನ್ನು ಹೇಗೆ ತಡೆಯೋದು ಅನ್ನೋದನ್ನು ನೀವು ನೋಡ್ಕೊಳ್ಳಿ. ಮನೆಯಲ್ಲಿ ಅವಳನ್ನು ಮಟ್ಟ ಹಾಕೋದು ಹೇಗೆ ಅನ್ನೋದನ್ನು ನಾನು ನೋಡ್ಕೋತೀನಿ. ಒಟ್ಟಿನಲ್ಲಿ ಮಾವ ಬರೋದ್ರೊಳಗಡೆ ಇದೆಲ್ಲ ಸರಿ ಹೋಗಬೇಕು ಅಂತಾಳೆ ಬೃಂದಾ. ಸರಿ ಮೇಡಮ್ ಅಂತಾನೆ ಶ್ಯಾಮ್. ಬಾವ ಕೆಲಸದ ಮೇಲೆ ಡೆಲ್ಲಿಗೆ ಹೋಗಿದ್ದಾರೆ. ಅವ್ರು ಬರೋ ಅಷ್ಟರಲ್ಲಿ ನೀವಿಬ್ಬರು ಕೆಲಸ ಮುಗಿಸಿಲ್ಲ ಅಂದರೆ ನಿಮ್ಮ ಮನೆಯಿಂದ ಆಚೆ ಹೋಗ್ತೀಯಾ, ನೀನು ಕೆಲಸ ಕಳ್ಕೊಬೇಕಾಗುತ್ತೆ, ಹುಷಾರ್ ಅಂತಾಳೆ ಸಾಕ್ಷಿ. ಅಲ್ಲಿಂದ ಹೋಗ್ತಾಳೆ. ನಿರ್ಮಲಾ ಶಕುಂತಲನೂ ಹೋಗ್ತಾರೆ. ಈ ಮನೆಯಲ್ಲಿ ಯಾವ ಹೆಂಗಸರು ಕೆಲಸಕ್ಕೆ ಹೋಗಬಾರ್ದು ಅನ್ನೋದು ನಿನಗೆ ಅರ್ಥ ಆಗ್ತಿಲ್ಲ ಅನಿಸತ್ತೆ ಭಾರ್ಗವಿ. ಆದಷ್ಟು ಬೇಗ ಮಾವ ಅರ್ಥ ಮಾಡಿಸ್ತಾರೆ ಅಂತಾಳೆ ಬೃಂದಾ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ.